ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಸಮಸ್ಯೆಗಳೇ ಜೀವನದಲ್ಲಿ ದೊಡ್ಡ ಸ್ಫೂರ್ತಿಯಾಗಿ, ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಒಂದು ರೀತಿಯ ಪ್ರೇರಣೆ ಆಗಿದೆ ಅಂತ ನನ್ನ ಒಂದು ಭಾವನೆ. ಸರ್, ಬಾಲ್ಯದಲ್ಲಿದ್ದಾಗ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನೀವೊಂದು ಒಂದು ಒಂದು ಚಿಕ್ಕ ರೂಮ್‌ನ ದನದ ಕೊಟ್ಟಿಗೆ ಅಂತ ಮನೆಯಲ್ಲಿ ವಾಸಿಸ್ತಿದ್ರಿ. ನಿಮ್ಮ ತಂದೆ-ತಾಯಿಗಳು ತುಂಬಾ ಕಷ್ಟಪಡ್ತಾ ಇದ್ರು. ಸೊ, ಎಲ್ಲ ಸಮಸ್ಯೆಗಳಿಂದ ನೀವು ಸಾಕಷ್ಟು ಸ್ಫೂರ್ತಿ ಪಡ್ಕೊಂಡಿದ್ರಿ. ಆದ್ರೆ, ಈ ಬಾಲ್ಯದಲ್ಲಿ ನೀವು ಕಂಡಂತಹ ಕನಸುಗಳ ಸ್ವರೂಪ ಯಾವ ರೀತಿ ಇತ್ತು? ಬಾಲ್ಯದಲ್ಲಿ ಯಾವ ರೀತಿ ಕನಸುಗಳನ್ನ ಕಾಣ್ತಾ ಇದ್ರಿ? ಮತ್ತು ಈಗ ಎಲ್ಲವೂ ಇದೆ ನಿಮ್ಗೆ. ಈಗ ನೀವು ಕಾಣುವಂತಹ ಕನಸುಗಳ ಸ್ವರೂಪ ಯಾವ ರೀತಿ ಇದೆ? ನಿಮ್ಮ ಜೀವನದ ಸರ್ವೋಚ್ಚ ಕನಸು ಯಾವುದು ಸರ್? ಬಾಲ್ಯದಲ್ಲಿ ಅಂತಂದ್ರೆ ನಮಗೆ ನವೋದಯ ಸ್ಕೂಲಿಗೆ ಹೋಗೋದು ಒಂದು ಕನಸು ತುಂಬಿದ್ರು. ಅಲ್ಲಿಗೆ ಹೋದ್ರೆ ಉಚಿತವಾಗಿ ಶಿಕ್ಷಣ ಸಿಗುತ್ತೆ. ಅಲ್ಲಿಗೆ ಹೋದ್ರೆ ಒಳ್ಳೆ ಶಿಕ್ಷಣ ಸಿಗುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಹಾಗೆ ಹೀಗೆ ಅಂತಂದು. ಸೊ ಐ ಥಿಂಕ್ 4ನೇ ಕ್ಲಾಸೋ 5ನೇ ಕ್ಲಾಸಲ್ಲಿದ್ದಾಗ ಅದೊಂದೇ ನಮ್ಮ ಡ್ರೀಮ್ ಇದ್ದಿದ್ದು. ಆವಾಗ ಯಾವ ಕನಸು ಕಂಡಿದ್ವಿ ಅಂತ ನನಗೂ ನೆನಪಿಲ್ಲ. ಆಮೇಲೆ ನವೋದಯ ಸ್ಕೂಲ್ ಹೋದಾಗ ಫಸ್ಟ್ 3 ಇಯರ್ಸು ನಮಗೆ ಕಷ್ಟ ಆಯಿತು. ಫಸ್ಟ್ ಎಸ್ಪೆಷಲಿ 6th, 7th ಕನ್ನಡ ಮೀಡಿಯಮಿಂದ ಸಡನ್ ಇಂಗ್ಲೀಷ್ ಮೀಡಿಯಮಿಗೆ ಹೋದಾಗ. ಬಟ್ ಆಟ ಆಡ್ತಾ ಕಲಿತಾ ಬಿಕಾಸ್ ಆಫ್ ಕ್ಯೂರಿಯಾಸಿಟಿ. ನನ್ನ ಕ್ಯೂರಿಯಾಸಿಟಿ ಒಂದಿತ್ತು ಅಂತಂದರೆ ನೀವು ಎಕ್ಸ್‌ಪ್ಲೋರ್ ಮಾಡ್ತಾ ನೀವು ಸುಮಾರು ಸಾಕಷ್ಟು ವಿಚಾರಗಳನ್ನು ಕಲಿತಾ ಹೋಗ್ತೀರಿ. ಜೊತೆಗೆ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಕ್ಯೂರಿಯಾಸಿಟಿನೇ ಇಲ್ಲ ಅಂತಂದಾಗ ಗ್ರೋತ್ ಇರೋದಿಲ್ಲ. ಸೊ ಹಂಗಿದ್ದದಕ್ಕೆ ಏನೇನೋ ಎಲ್ಲದರಲ್ಲೂ ಕಾಂಪೀಟ್ ಮಾಡ್ತಾ ಇದ್ದೆ ನಾನು. ಪೇಂಟಿಂಗ್ ಕಾಂಪಿಟೇಷನ್, ಪೇಂಟಿಂಗು, ಡಿಬೇಟು, ಡಾನ್ಸು, ಮ್ಯೂಸಿಕ್ಕು. ಡಾನ್ಸು, ಮ್ಯೂಸಿಕ್ ಅಂತೂ ಫುಲ್ ಕೆಟ್ಟದಾಗಿರ್ತಿತ್ತು. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಟ್ರೈ. ಸ್ಕಿಟ್ಟಲ್ಲೆಲ್ಲ ಮಾಡ್ತಾ ಇದ್ದೆ. ಎಲ್ಲ ಗೇಮ್ಸಲ್ಲೂ ಆಟ ಆಡಬೇಕಂತ ಇಷ್ಟ ನನಗೆ. ಎಲ್ಲದರಲ್ಲೂ ಇರಬೇಕಂತಂದ್ಬಿಟ್ಟು ಹಿಂಗಿರ್ತಾ ಇತ್ತು. ಸೊ ಐ ಥಿಂಕ್ 8th, 9th ಬರೋ ಅಷ್ಟೊತ್ತಿಗೆ ಇಂಗ್ಲೀಷ್ ಬುಕ್ಸ್ ಓದೋಕ್ಕೆ ಶುರು ಮಾಡಿದಾಗ ಕನಸು ಕಾಣೋದು ಅನ್ನೋದು ಅದೊಂದು ಘಟ್ಟ. ಆವಾಗ ನನಗೆ ಕಾನ್ಷಿಯಸ್ ಆಗಿ ಓಕೆ, ಕನಸು ಈ ಥರ ಕಾಣಬೇಕು ಅಂತ ಆವಾಗ ಗೊತ್ತಾಗಿದ್ದು. ಸೊ ಈ ನೋಬೆಲ್ ಪುರಸ್ಕೃತರ ಕೃತಿಗಳನ್ನು ಓದಬೇಕಾದ್ರೆ ಆವಾಗ ನೋಬೆಲ್ ಪ್ರೈಸು ಅಂತಂದರೆ ಅತ್ಯಂತ ಶ್ರೇಷ್ಠ ಪ್ರೈಸು. ಅವ್ರು ಬುಕ್ಸ್ ಬರೆದಿದ್ದಾರೆ ಅಂತಂದರೆ ಕೃತಿ ಮಸ್ಟ್ ಬಿ ಗ್ರೇಟ್, ಬುಕ್ ಮಸ್ಟ್ ಬಿ ಗ್ರೇಟ್ ಅಂತಂದು. ಸೊ ಅವಾಗ ನನಗೆ ಈ ನೋಬೆಲ್ ಪ್ರೈಸ್ ಗೆಲ್ಲಬೇಕು ಅನ್ನೋದು ಸ್ಕೂಲಲ್ಲಿದ್ದಾಗ. ಯಾವುದ್ರಲ್ಲಂತ ಗೊತ್ತಿಲ್ಲ. ಬಟ್ ಸಾಹಿತ್ಯ ಓದ್ತಾ ಇದ್ದಿದ್ದರಿಂದ ಸಾಹಿತ್ಯದಲ್ಲಿ ಬರೀಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ಆ ಟೈಮಲ್ಲಿ ಗಟ್ಟಿಯಾಗಿ ಕೂತ್ಕೊಂತು. ಸೊ ಇವಾಗ ಏನು ಭಾಳ ದೊಡ್ಡ ಡ್ರೀಮ್ ಅಂತ ಕೇಳಿದರೆ ಕೆಲವೊಬ್ರಿಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ಬಟ್ ನನಗೆ ಭಾರತ ದೇಶದ ಪ್ರಧಾನಿ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಆಳವಾಗಿ ಬೇರೂರಿದೆ. ಅದು ನನ್ನ ಈಗಿರುವಂಥ ಒಂದು ಕನಸು. ಆ ಕನಸು ಯಾಕಿದೆ ಅಂತಂದರೆ ನಮ್ಮ ದೇಶ ಅತ್ಯಂತ ಭಾಳ ಭವ್ಯವಾದ ದೇಶ, ಭಾಳ ಸುಂದರವಾದ ದೇಶ. ಇಲ್ಲಿ ಈಗಲೂ ಕೂಡ ಸಾಮರಸ್ಯ ಇಲ್ಲ. ಈಗಲೂ ಕೂಡ ನಾವು ಹೇಳ್ಕೊಂಡು ಓಡಾಡ್ತೀವಿ ದನದ ಮನೆ ಅಂತಂದು. ಈಗಲೂ ಕೂಡ ಲಕ್ಷಾಂತರ ಮಂದಿಗೆ ವಾಸಕ್ಕೆ ಮನೆ ಇಲ್ಲ. ಟೆಂಟಲ್ಲಿ ವಾಸ ಮಾಡ್ತಾರೆ. ಬಿದ್ದೋಗಿರೋ ಗುಡಿಸ್ಲಲ್ಲಿ ವಾಸ ಮಾಡ್ತಾರೆ. ಈಗಲೂ ಇದೆ. ಈಗಲೂ ಆ ಪರಿಸ್ಥಿತಿ ಇದೆ. ಕೋಟ್ಯಾಂತರ ಮನೆಗಳಿಗೆ ಈಗಲೂ ಕೂಡ ಟಾಯ್ಲೆಟ್ಗಳಿಲ್ಲ. ಸೊ ಐ ಥಿಂಕ್ ಹಂಗೆ ಕಂಪೇರ್ ಮಾಡಿದರೆ ಈಗ 30 ವರ್ಷದಿಂದ 40 ವರ್ಷದಿಂದ ನಾವಿದ್ದ ದನದ ಮನೆ ಉತ್ತಮವಾಗಿತ್ತೇನೋ ಅನ್ನೋ ರೀತಿಯಲ್ಲಿ ಒಂದೊಂದ್ಸರಿ ಅನಿಸುತ್ತೆ. ಈಗಲೂ ಕೂಡ ಅಷ್ಟೊಂದು ದಾರಿದ್ರ್ಯ ಬಡತನ ನಮ್ಮ ದೇಶದಲ್ಲಿದೆ. ಆಮೇಲೆ ಸಿಕ್ಕಾಪಟ್ಟೆ ಸೋಷಿಯಲ್ ಟೆನ್ಷನ್ಸ್ ನಮ್ಮ ದೇಶದಲ್ಲಿ. ಅನಾವಶ್ಯಕವಾಗಿ ಹೊಡೆದಾಡ್ತೀವಿ. ಇವತ್ತು ಬೆಳಗಾವಿನಲ್ಲಿ ರೈತರ ಸಮಸ್ಯೆಗಳು, ಸ್ಪಂದನೆ ಇಲ್ಲ. ಸರ್ಕಾರಗಳು ಜನಗಳಿಂದ ದೂರ ಆಗೋಗಿದ್ದಾವೆ, ಸ್ಪಂದಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ಒಂದು ದರ್ಪ, ದೌರ್ಜನ್ಯ, ದುರಹಂಕಾರ, ಏನೋ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಶ್ರೀಮಂತರು, ಎಲ್ಲ ನಮ್ಮಿಂದನೇ ನಡೀತಾ ಇದೆ ಅನ್ನೋ ಒಂದು ಒಂದು ದರ್ಪ ನೋಡಿದರೆ ನನಗೆ ಮೈ ಉರಿತದೆ. ವಿನಯತೆ ಇರಬೇಕು ಪಬ್ಲಿಕ್ ಸರ್ವಿಸಲ್ಲಿ. ಸೊ ಐ ಥಿಂಕ್ ಇದೆಲ್ಲ ನಿಧಾನವಾಗಿ ಹಂತವಾಗಿ ಬದಲಾವಣೆ ಮಾಡಿ ಜನರಲ್ಲಿ, ರಾಜಕಾರಣದಲ್ಲಿ ಮತ್ತು ಸರ್ಕಾರದಲ್ಲಿ ಮತ್ತೆ ಭರವಸೆ ಬರೋ ರೀತಿಯಲ್ಲಿ ಮಾಡಬೇಕನ್ನೋದು ಕನಸು. ಆ ಕನಸು ಈಡೇರ್ಬೇಕಂತಂದರೆ ಈ ಸ್ಥಾನಮಾನಗಳು ಬೇಕಾಗ್ತದೆ. ಆ ಸ್ಥಾನಮಾನ ಇಲ್ದಂಗೆ ಈ ಕನಸು ಈಡೇರಿಸ್ಕೊಳಕ್ಕಾಗಲ್ಲ. ಹೊರಗೆ ನಿಂತ್ಕೊಂಡು ಸೋಷಿಯಲ್ ಆ್ಯಕ್ಟಿವಿಸ್ಟಾಗಿ ನಾವು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕನ್ನೋದು ಒಂದು ಕನಸಿದೆ. ಅದು ಆಗ್ಬೋದು, ಆಗದೇ ಇರ್ಬೋದು. ಬಟ್ ಪ್ರಯತ್ನ ಅಂತೂ ನಿಲ್ಸ